Hello everyone. Data structures is a computer science paper for B.Sc third semester as per the syllabus prescribed by Karnatak University, Dharwad. Here we will discuss about what is data structures, operations on data structures and types of data structures. Before moving on, we should have a basic knowledge of data types, variable declaration and assignment statement. So in the previous semester, while discussing C programming, we have studied int, float, char, double, string and array are the data type for variable declaration. Variable declare ಹೇಗೆ ಮಾಡೋದು ಅಂತಂದರೆ int age ಅಂತ ಕೊಟ್ಟು ಒಂದು ಸೆಮಿಕೋಲನ್ ಕೊಟ್ಟರೆ age ಅಂತ ಒಂದು ಇಂಟೀಜರ್ ವೇರಿಯೇಬಲ್ ಕ್ರಿಯೇಟ್ ಆಗುತ್ತೆ. ಇಂಟೀಜರ್ ವೇರಿಯೇಬಲ್ ಅಂದರೆ ಒಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ. ಆ ಮೆಮೊರಿನಲ್ಲಿ ಇಂಟೀಜರ್ ಸ್ಟೋರ್ ಮಾಡ್ಬೋದು. ಆದರೆ ಆ ಮೆಮೊರಿಗೆ ಒಂದು ಹೆಸರು ಕೊಟ್ಕೋತಾ ಇದ್ದೀವಿ. ಆ ಹೆಸರನ್ನೇ ಏಜ್ ಅಂತ ನೇಮ್ ಕೊಡ್ತಾ ಇದ್ದೀವಿ. ಇಲ್ಲಿ ಕರೆಕ್ಟಾಗಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ಏಜ್ ಈಸ್ ದ ನೇಮ್ ಆಫ್ ದಟ್ ಮೆಮೊರಿ ಲೊಕೇಶನ್ ವೇರ್ ವಿ ವಾಂಟ್ ಟು ಸ್ಟೋರ್ ದ ಇಂಟೀಜರ್. ಹಾಗೆಯೇ ಕ್ಯಾರ್ ಸಬ್ಜೆಕ್ಟ್ ಬ್ರ್ಯಾಕೆಟಲ್ಲಿ 20 ಅಂತ ಕೊಟ್ಟರೆ 20 ಅನ್ನೋದು ಸೈಜ್ ಆಗುತ್ತೆ, ಸಬ್ಜೆಕ್ಟ್ ಅನ್ನೋದು ವೇರಿಯೇಬಲ್ ನೇಮ್ ಆಗುತ್ತೆ. ಅಲ್ಲಿ ನಾವು ಒಂದು ಸಬ್ಜೆಕ್ಟ್ ಟೈಟಲ್ನ ಸ್ಟೋರ್ ಮಾಡ್ಬೋದು. ಹೇಗೆ ಅಂತಂದರೆ ಯೂಸಿಂಗ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್. ಏಜ್ ಈಸ್ ಈಕ್ವಲ್ ಟು 26 ಅಂತ ಕೊಟ್ಟಾಗ ಏಜ್ ಅನ್ನೋ ಒಂದು ಮೆಮೊರಿನಲ್ಲಿ 26 ಅಂತ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಹಾಗೆಯೇ ಸಬ್ಜೆಕ್ಟ್ ಈಸ್ ಈಕ್ವಲ್ ಟು ಡಬಲ್ ಕೋಟಲ್ಲಿ ಫಿಸಿಕ್ಸ್ ಅಂತ ಕೊಟ್ಟಿದ್ದೀವಿ. ಸೊ ಅಕಾರ್ಡಿಂಗ್ ಟು ದಟ್ ಫಿಸಿಕ್ಸ್ ಅನ್ನೋ ಒಂದು ಟೈಟಲ್ಲು ಸಬ್ಜೆಕ್ಟ್ ಅನ್ನೋ ವೇರಿಯೇಬಲಲ್ಲಿ ಸಬ್ಜೆಕ್ಟ್ ಅನ್ನೋ ಮೆಮೊರಿ ಲೊಕೇಶನಲ್ಲಿ ಸ್ಟೋರ್ ಆಗುತ್ತೆ. ಸೊ ಹಾಗೆ ನೋಡ್ತಾ ಹೋದರೆ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ. In this application form, name, age, subject and percentage has to be filled up. ಇಲ್ಲಿ ಫಿಲ್ ಮಾಡಬೇಕಾದ್ರೆ ನಾವು ನೇಮ್ ಫಿಲ್ ಮಾಡ್ತಾ ಇದ್ದೀವಿ, ಏಜ್ ಫಿಲ್ ಮಾಡ್ತಾ ಇದ್ದೀವಿ, ಹಾಗೆ ಪರ್ಸೆಂಟೇಜ್ ಫಿಲ್ ಮಾಡ್ತಾ ಇದ್ದೀವಿ, ಸಬ್ಜೆಕ್ಟ್ ಫಿಲ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ವೇರಿಯೇಬಲ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಹಾಗೆಯೇ ಇಲ್ಲಿ ಫಿಲಪ್ ಮಾಡ್ತಿರೋವಂಥ ವ್ಯಾಲ್ಯೂ ಅರವಿಂದ್ ಕುಮಾರ್ 26 ಫಿಸಿಕ್ಸ್ ಮತ್ತು 69.4 ಅಂತ ಸ್ಟೋರ್ ಮಾಡಿರೋವಂಥ ವ್ಯಾಲ್ಯೂ ನಾವೇನು ಫಿಲ್ ಮಾಡ್ತಾ ಇದ್ದೀವೋ ಅದು ಡೇಟಾ ಆಗುತ್ತೆ. ಅದನ್ನೇ ವ್ಯಾಲ್ಯೂ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಾವು ಏನು ಅಬ್ಸರ್ವ್ ಮಾಡಬೇಕು ಅಂದರೆ ನೇಮ್ ಫಿಲ್ ಮಾಡಬೇಕಾದ್ರೆ ನಾವು ಆಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ, ಅಂದರೆ ಅದು ಸ್ಟ್ರಿಂಗ್ ಡೇಟಾ ಟೈಪ್. ಏಜ್ ಫಿಲ್ ಮಾಡಬೇಕಾದ್ರೆ ನಾವು ನಂಬರ್ ಯೂಸ್ ಮಾಡ್ತಾ ಇದ್ದೀವಿ 26, ದಟ್ ಈಸ್ ಇಂಟೀಜರ್ ಡೇಟಾ ಟೈಪ್. ಫಿಸಿಕ್ಸ್ ಈಸ್ ಅಗೈನ್ alphabets, it is string data type, and 69.4 is number, but it is a fractional number, that is why it is floating point data type. So let us look at what is data. Data is a value or set of value of different types called as data type. So ಡೇಟಾನ ಸ್ಟೋರ್ ಮಾಡಬೇಕಾದ್ರೆ ಪ್ರತಿಯೊಂದು ಡೇಟಾಗೂ ಬೇರೆ ಬೇರೆ ಟೈಪ್ ಇರುತ್ತೆ. ಎಕ್ಸಾಂಪಲ್ 26 ಈಸ್ ಇಂಟೀಜರ್ ಡೇಟಾ ಟೈಪ್ ಟು ರೆಪ್ರೆಸೆಂಟ್ ಏಜ್. Similarly, physics is string data type to represent subject. 69.4 is floating point data type to represent percentage. ಇಲ್ಲಿ ಡೇಟಾ ಮತ್ತು ಸ್ಟ್ರಕ್ಚರ್ ಅಂತ ಎರಡು ವರ್ಡ್ಸ್ ಇದೆ. ಡೇಟಾ ಅಂದರೆ ಗೊತ್ತಾಯಿತು ವ್ಯಾಲ್ಯೂ ಅಂತ. ಸ್ಟ್ರಕ್ಚರ್ ಅಂದರೆ ನಾವು ಸ್ಟೋರ್ ಮಾಡಬೇಕಾಗಿರೋ ಡೇಟಾಗೆ ಯಾವ ಟೈಪ್ ಮೆಮೊರಿ ತೊಗೋಬೇಕು, ಮೆಮೊರಿ ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆವಾಗ ಆ ಮೆಮೊರಿ ಟೈಪನ್ನು ನಾವು ಡೇಟಾ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಬೇರೆ ಬೇರೆ ಡೇಟಾನ ಸ್ಟೋರ್ ಮಾಡೋಕ್ಕೆ ಬೇರೆ ಬೇರೆ ಟೈಪ್ ಮೆಮೊರಿ, ಬೇರೆ ಬೇರೆ ಮೆಮೊರಿ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಸೊ ಒಂದು ಎಕ್ಸಾಂಪಲ್ ಕೊಡೋದಾದರೆ ನಾವು ಲಿಕ್ವಿಡ್ ಐಟಮ್ಸ್ ಇರುತ್ತೆ. ಸೊ ಏನು ನೀರು ಮತ್ತು ಹಾಲು ಹಾಗೆ ಆಯಿಲು, ನಾವು ಅದನ್ನೆಲ್ಲ ಸ್ಟೋರ್ ಮಾಡಬೇಕಾದ್ರೆ ಕಂಟೈನರ್ಸ್ ಯೂಸ್ ಮಾಡ್ತೀವಿ, ಬಾಟಲ್ಸ್ ಯೂಸ್ ಮಾಡ್ತೀವಿ. ಹಾಗೆಯೇ ನಾವು ಗ್ಯಾಸ್ ಸ್ಟೋರ್ ಮಾಡಬೇಕಾದ್ರೆ ಸಿಲಿಂಡರ್ ಯೂಸ್ ಮಾಡ್ತೀವಿ. ಹೇಗೆ LPG ಸಿಲಿಂಡರು ಮತ್ತು ಆಕ್ಸಿಜನ್ ಸಿಲಿಂಡರ್ನ ಯೂಸ್ ಮಾಡ್ತೀವಿ. ಹಾಗೆಯೇ ನಾವು ಯಾವುದಾದ್ರೂ ಧಾನ್ಯಗಳನ್ನ ಸ್ಟೋರ್ ಮಾಡೋದಕ್ಕೆ ರಾಗಿ, ಅಕ್ಕಿ, ಬೇಳೆ, ಕಾಳುಗಳನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ನಾವು ಮೂಟೆ ಮತ್ತು ಬ್ಯಾಗ್ಗಳನ್ನ ಯೂಸ್ ಮಾಡ್ತೀವಿ, ಚೀಲಗಳನ್ನ ಯೂಸ್ ಮಾಡ್ತೀವಿ. ಹಾಗೆಯೇ ಒಂದೊಂದು ಟೈಪ್ ಮೆಟೀರಿಯಲ್ನ ಸ್ಟೋರ್ ಮಾಡೋದಕ್ಕೆ ಬೇರೆ ಬೇರೆ ಸ್ಟೋರೇಜ್ ಮೆಥಡ್ಸನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಮೆಮೊರಿನಲ್ಲಿ ಡೇಟಾ ಸ್ಟೋರ್ ಮಾಡಬೇಕಾದ್ರೆ ಡೇಟಾ ಯಾವ ಥರ ಡೇಟಾ ಇದೆ, ಇಂಟೀಜರ್ ಡೇಟಾ ಇದ್ದರೆ ಬೇರೆ ಟೈಪ್ ಮೆಮೊರಿ, ಕ್ಯಾರೆಕ್ಟರ್ ಇದ್ದರೆ ಬೇರೆ ಟೈಪ್ ಮೆಮೊರಿ, ಫ್ಲೋಟಿಂಗ್ ಪಾಯಿಂಟ್ ಇದ್ದರೆ ಬೇರೆ ಟೈಪ್ ಮೆಮೊರಿ, ಹಾಗೆ ಬೇರೆ ಬೇರೆ ಡೇಟಾಗೆ ಬೇರೆ ಬೇರೆ ಟೈಪ್ ಮೆಮೊರಿ ಯೂಸ್ ಮಾಡಿಕೊಂಡು ಸ್ಟೋರ್ ಮಾಡಿದ್ರೆ ಆ ಸ್ಟೋರೇಜ್ ಸ್ಟ್ರಕ್ಚರನ್ನು, ಆ ಸ್ಟೋರೇಜ್ ಟೆಕ್ನಿಕನ್ನು ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ನೌ ವಿ ವಿಲ್ ಸಿ ವಾಟ್ ಈಸ್ ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ಡೇಟಾ ಸ್ಟ್ರಕ್ಚರ್. Data structure is a systematic way of organizing data in a computer so that it can be used
ಎಫಿಷಿಯೆಂಟ್ಲಿ, ಡೇಟಾನ ತುಂಬ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು ಅಂತಂದರೆ ನಾವು ಡೇಟಾನ ಸರಿಯಾಗಿ ಸ್ಟೋರ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಅದು ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಬೇಕು. ಸೊ ಎಫಿಷಿಯನ್ಸಿ ಅಂದರೆ ಏನು? ಮೆಮೊರಿನಲ್ಲಿ ಸ್ಟೋರ್ ಮಾಡಿದಾಗ ಮೆಮೊರಿ ಜಾಸ್ತಿ ವೇಸ್ಟ್ ಆಗಬಾರ್ದು, ಹಾಗೆ ಟೈಮ್ ಜಾಸ್ತಿ ವೇಸ್ಟ್ ಆಗಬಾರ್ದು. ಕಡಿಮೆ ಮೆಮೊರಿನಲ್ಲಿ ಫಾಸ್ಟಾಗಿ ಸ್ಟೋರ್ ಆಗಬೇಕು, ಫಾಸ್ಟಾಗಿ ಪ್ರೋಸೆಸ್ ಆಗಬೇಕು, ಅದನ್ನು ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ವಿ ಹ್ಯಾವ್ ಒನ್ ಮೋರ್ ಡೆಫಿನಿಷನ್. ಡೇಟಾ ಸ್ಟ್ರಕ್ಚರ್ಸ್ ಆರ್ ಅ ವೇಸ್ ಆಫ್ collecting, organizing and storing data in a computer so that we can perform several operations on these data in an efficient way. ಇಲ್ಲೂ ಕೂಡ ಎಫಿಷಿಯೆಂಟ್ ವೇ ಅಂತ ಹೇಳ್ತಾ ಇದ್ದೀವಿ. ಎಫಿಷಿಯನ್ಸಿ ಅಂದರೆ ಸ್ಟೋರಿಂಗ್, processing, collecting and organizing these data should be done with less memory. ಎಷ್ಟು ಬೇಕೋ ಅಷ್ಟೇ ಮೆಮೊರಿನ ಯೂಸ್ ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ ಟೈಮನ್ನು ಯೂಸ್ ಮಾಡಬೇಕು. ಟೈಮು ಜಾಸ್ತಿ ತೊಗೋಬಾರ್ದು, ಕಡಿಮೆ ಟೈಮಿನಲ್ಲಿ ಸ್ಟೋರ್ ಆಗಬೇಕು ಮತ್ತು ಆರ್ಗನೈಸ್ ಆಗಬೇಕು. ಮತ್ತು ಅದನ್ನು ಪ್ರೋಸೆಸ್ ಮಾಡಬೇಕಾದ್ರ ಮೇಲೆ ಏನಾದರೂ ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತಂದರೂ ಆಪರೇಷನ್ಸು ತುಂಬ ಡಿಲೇ ಆಗಬಾರ್ದು. ಸೊ ಈ ಥರ ಡೇಟನ್ನು ಸಿಸ್ಟಮ್ಯಾಟಿಕ್ಕಾಗಿ ಸ್ಟೋರ್ ಮಾಡಿದಾಗ ಅದನ್ನು ಈಸಿಯಾಗಿ ಕ್ಯಾಲ್ಕುಲೇಷನ್ಗೆ, ಪ್ರೋಸೆಸ್ಗೆ ನಾವು ಯೂಸ್ ಮಾಡ್ಕೋಬೋದು. ಆವಾಗ ಟೈಮ್ ವೇಸ್ಟ್ ಆಗಲ್ಲ, ಮೆಮೊರಿ ವೇಸ್ಟ್ ಆಗಲ್ಲ. ಸೊ ದಟ್ ಈಸ್ ವೈ ಡೇಟಾ ಸ್ಟ್ರಕ್ಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಟ್ ಪ್ರೊವೈಡ್ಸ್ ಸೊಲ್ಯೂಷನ್ ಫಾರ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇನ್ ಎನ್ ಎಫಿಷಿಯೆಂಟ್ ವೇ. ಸೊ ದೊಡ್ಡ ದೊಡ್ಡ ಪ್ರಾಬ್ಲಮ್ಸು, ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸು, ಸೈಂಟಿಫಿಕ್ ಪ್ರಾಬ್ಲಮ್ಸು, ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ಸನ್ನೆಲ್ಲ ನಾವು ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿ ಎಷ್ಟೋ ವ್ಯಾಲ್ಯೂಸ್ನ, ಡೇಟಾನ ಸ್ಟೋರ್ ಮಾಡಬೇಕಾಗತ್ತೆ. ಆ ಡೇಟಾನೆಲ್ಲ ಸ್ಟೋರ್ ಮಾಡೋವಾಗ ನಾವು ಡೇಟಾ ಸ್ಟ್ರಕ್ಚರ್ ಸರಿಯಾಗಿ ಯೂಸ್ ಮಾಡಿಕೊಂಡು ಯಾವ್ಯಾವ ಮೆಮೊರಿ ಸ್ಟ್ರಕ್ಚರಲ್ಲಿ ಸ್ಟೋರ್ ಮಾಡಬೇಕು ಅಂತ ಸರಿಯಾಗಿ ತಿಳ್ಕೊಂಡು ಸ್ಟೋರ್ ಮಾಡಿದಾಗ ಅಲ್ಲೂ ಕೂಡ ಸೊಲ್ಯೂಷನ್ಸು, ಬೆಸ್ಟ್ ಸೊಲ್ಯೂಷನ್ ಸಿಗೋದಕ್ಕೆ ನಮಗೆ ಚಾನ್ಸಸ್ ಇರುತ್ತೆ. ದಟ್ ಈಸ್ ವೈ ಡೇಟಾ ಸ್ಟ್ರಕ್ಚರ್ಸ್ ಈಸ್ ಎನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ the students in computer science. So in the next level we have to discuss about the various types of data structures. So broadly there are two categories, primitive data structures and non-primitive data structures. ಇಲ್ಲಿ ಒಂದು ಚಾರ್ಟ್ ಇದೆ. ಸೊ ಪ್ರಿಮಿಟಿವ್ ಅಂತಂದರೆ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಇದೆ. ಹಾಗೆಯೇ ನಾನ್ ಪ್ರಿಮಿಟಿವಲ್ಲಿ ಮತ್ತೆ ಎರಡು ಕೆಟಗರಿ ಇದೆ, ಲೀನಿಯರ್, ನಾನ್ ಲೀನಿಯರ್. ಲೀನಿಯರ್ ಈಸ್ ಅರೇ, ಸ್ಟ್ಯಾಕ್, ಕ್ಯೂ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ನಾನ್ ಲೀನಿಯರಲ್ಲಿ ಟ್ರೀ ಮತ್ತು ಗ್ರಾಫ್ ಅಂತ ಇದೆ. ಲೀನಿಯರ್ ಮತ್ತು ನಾನ್ ಲೀನಿಯರ್, ಹಾಗೆಯೇ ಪ್ರಿಮಿಟಿವ್, ನಾನ್ ಪ್ರಿಮಿಟಿವ್ ಅಂತ ಕೆಟಗರೀಸ್ ನೋಡ್ತಾ ಹೋದರೆ, ಪ್ರಿಮಿಟಿವ್ ಆರ್ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್. ದೇ ಆರ್ ಬಿಲ್ಟ್ ಇನ್ ಡೇಟಾ ಸ್ಟ್ರಕ್ಚರ್ಸ್. ಸಿ ಪ್ರೋಗ್ರಾಮಲ್ಲಿ ಆಲ್ರೆಡಿ ಇರುತ್ತೆ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್. ನಾವು ಇಂಟ್, ಫ್ಲೋಟ್ ಅಂತ ನೋಡಿದ್ವಲ್ಲ ಆಗಲೇ, ಅದೆಲ್ಲ ಆಲ್ರೆಡಿ ಅವೈಲೇಬಲ್ ಡೇಟಾ ಸ್ಟ್ರಕ್ಚರ್ಸು, ರೆಡಿಮೇಡ್ ಡೇಟಾ ಸ್ಟ್ರಕ್ಚರ್ಸು ಆಲ್ರೆಡಿ ಪ್ರೋಗ್ರಾಮಿಂಗ್ನಲ್ಲಿ ಹೆಡರ್ ಫೈಲ್ಸ್, stdio.h ಹೆಡರ್ ಫೈಲಲ್ಲಿ ಇರುತ್ತೆ. ಹಾಗೆಯೇ ನಾವು ನೋಡ್ತಾ ಹೋದರೆ ದೇ ಆರ್ ಆಪರೇಟೆಡ್ ಡೈರೆಕ್ಟ್ಲಿ ಬೈ ಮಷಿನ್ ಇನ್ಸ್ಟ್ರಕ್ಷನ್ಸ್. ಎಕ್ಸಾಂಪಲ್ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಇದೆಲ್ಲ ಪ್ರೈಮರಿ ಡೇಟಾ ಟೈಪ್, ಪ್ರಿಮಿಟಿವ್ ಡೇಟಾ ಟೈಪ್ ಆ್ಯಂಡ್ ಬೇಸಿಕ್ ಡೇಟಾ ಟೈಪ್ಸ್. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಡಿರೈವ್ಡ್ ಫ್ರಮ್ ಬೇಸಿಕ್ ಡೇಟಾ ಸ್ಟ್ರಕ್ಚರ್ಸ್. ಯಾವ್ಯಾವ ಡೇಟಾ ಸ್ಟ್ರಕ್ಚರ್ಸು ಆಲ್ರೆಡಿ ಇದೆಯೋ, ಪ್ರಿಮಿಟಿವ್ ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ಹೊಸ ಡೇಟಾ ಸ್ಟ್ರಕ್ಚರ್ಸನ್ನು ಕ್ರಿಯೇಟ್ ಮಾಡಿದ್ರೆ ಅದು ನಾನ್ ಪ್ರಿಮಿಟಿವ್ ಆಗುತ್ತೆ. ಹಾಗೆಯೇ ದೇ ಆರ್ ಯೂಸ್ಡ್ ಟು ಸ್ಟೋರ್ ಕಲೆಕ್ಷನ್ ಆಫ್ ಡೇಟಾ. ಸೊ ಆಗಲೇ ಎಕ್ಸಾಂಪಲ್ ನೋಡಿದ್ವಿ, ನೇಮು, ಏಜು, ಪರ್ಸೆಂಟೇಜು ಮತ್ತು ಸಬ್ಜೆಕ್ಟು 4 ಡೇಟಾನ ಸ್ಟೋರ್ ಮಾಡೋಕ್ಕೆ ನಾವು ಒಂದು ಹೊಸ ಡೇಟಾನ ಕ್ರಿಯೇಟ್ ಮಾಡ್ಕೋಬೋದು. ಅಲ್ಲಿ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್ ಎಲ್ಲ ಕಂಬೈಂಡ್ ಆಗಿ ಇರೋವಂಥ ಡೇಟಾ ಸ್ಟ್ರಕ್ಚರ್ಸನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೋದು. ದಟ್ ಈಸ್ ವೈ ವಿ ಕ್ಯಾನ್ ಯೂಸ್ ಪ್ರೈಮರಿ ಡೇಟಾ ಸ್ಟ್ರಕ್ಚರ್, ದಟ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್, ಆ್ಯಂಡ್ ಆಲ್ಸೋ ವಿ ಕ್ಯಾನ್ store collection of data in one data structure, that is a new data structures. That new data structures are called as non-primitive data structures. Non-primitive data structures are further divided into two categories, linear and non-linear data structures. Linear ಅಂತಂದರೆ ಒಂದು ಲೈನಲ್ಲಿ ಒಂದು ಸೀಕ್ವೆನ್ಷಿಯಲ್ ಇರುತ್ತೆ. ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಸೀಕ್ವೆನ್ಷಿಯಲಿ, ಅಂದರೆ ಒನ್ ಆಫ್ಟರ್ ದಿ ಅದರ್, ಒಂದಾದಮೇಲೆ ಒಂದು ಅರೇಂಜ್ ಆಗಿರುತ್ತೆ. ಅಲ್ಲಿ ನೋಡ್ತಾ ಹೋದರೆ ಎಲಿಮೆಂಟ್ಸ್ ಆರ್ ಅಡ್ಜಸ್ಟೆಂಟ್ಲಿ ಅಟ್ಯಾಚ್ಡ್ ಟು ಸ್ಪೆಸಿಫೈಡ್ ಆರ್ಡರ್, ಅಟ್ಯಾಚ್ಡ್ ಇನ್ ಎ ಸ್ಪೆಸಿಫೈಡ್ ಆರ್ಡರ್. ಇಲ್ಲಿ ಒಂದು ಎಲಿಮೆಂಟ್ ಆದಮೇಲೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು, ಅದಾದಮೇಲೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು ಅಂತ ಒಂದ್ರ ಪಕ್ಕ ಒಂದು ಅರೇಂಜ್ ಆಗಿರುತ್ತೆ, ಅಟ್ಯಾಚ್ ಆಗ್ತಾ ಹೋಗಿರುತ್ತೆ. ಹಾಗೆ ದ ಡೇಟಾ ಎಲಿಮೆಂಟ್ಸ್ ಕ್ಯಾನ್ ಬಿ ಟ್ರಾವರ್ಸ್ಡ್ ಇನ್ ಒನ್ ಟೈಮ್. ಅಂದರೆ ವಿಸಿಟ್ ಮಾಡ್ತಾ ಹೋದರೆ ಎಲ್ಲ ಎಲಿಮೆಂಟು ಯಾವ್ಯಾವ್ದಿದೆ ಅಂತ ನೋಡ್ತಾ ಹೋದರೆ ಒಂದು ಲೈನಲ್ಲಿ, ಒಂದೇ ಟೈಮಲ್ಲಿ, ಸಿಂಗಲ್ ರನ್ನಲ್ಲಿ, ಒಂದು ಸ್ಟ್ರೇಟ್ ಲೈನಲ್ಲಿ ನಮಗೆ ಎಲ್ಲ ಎಲಿಮೆಂಟು ಕೂಡ ಸಿಕ್ಬಿಡುತ್ತೆ. ಎಕ್ಸಾಂಪಲ್ಲು ಅರೇ, ಸ್ಟ್ಯಾಕ್, ಕ್ಯೂ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ಸೊ ಇಲ್ಲಿ ಪಿಕ್ಚರ್ ಇದೆ. ಅರೇ ನೋಡ್ತಾ ಹೋದರೆ ಒಂದೇ ಲೈನಲ್ಲಿ
1 2 5 3 4 ಅಂತ ನೆಕ್ಸ್ಟ್ ಎಲಿಮೆಂಟ್ ಹಾಗೆ ಇದೆ. ಸ್ಟ್ಯಾಕಲ್ಲಿ ಅಷ್ಟೇ ಒನ್ ಅಬೌವ್ ದಿ ಅದರ್ ಇದೆ, ಕ್ಯೂನಲ್ಲೂ ಒನ್ ಆಫ್ಟರ್ ದಿ ಅದರ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್ ಒನ್ ಆಫ್ಟರ್ ದಿ ಅದರ್. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಎಲ್ಲ ಡೇಟಾ ಸ್ಟ್ರಕ್ಚರ್ ಅರೇ, ಸ್ಟ್ಯಾಕ್, ಕ್ಯೂ ಮತ್ತು ಲಿಂಕ್ಡ್ ಲಿಸ್ಟಲ್ಲಿ ಒಂದು ಎಲಿಮೆಂಟ್ ಆದ ತಕ್ಷಣ ನೆಕ್ಸ್ಟ್ ಎಲಿಮೆಂಟ್ ಯಾವುದು, ಫಸ್ಟ್ ಎಲಿಮೆಂಟ್ ಯಾವುದು, ಸೆಕೆಂಡ್ ಎಲಿಮೆಂಟ್ ಯಾವುದು, ಥರ್ಡ್ ಎಲಿಮೆಂಟ್ ಯಾವುದು ಆ್ಯಂಡ್ ಫೋರ್ತ್ ಎಲಿಮೆಂಟ್ ಯಾವುದು, ಹಾಗೆ ಸೋ ಆನ್ ವಿ ಕ್ಯಾನ್ ಗೋ ಆನ್ ವಿತ್ ದ ನೆಕ್ಸ್ಟ್ ಎಲಿಮೆಂಟ್. ಅದಕ್ಕೆ ಇದನ್ನು ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಆದರೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಏನಾಗುತ್ತೆ ಅಂದರೆ ಸೀಕ್ವೆನ್ಷಿಯಲ್ ಇರಲ್ಲ. ಎಲಿಮೆಂಟ್ಸ್ ಆರ್ ನಾಟ್ ಅರೇಂಜ್ಡ್ ಸೀಕ್ವೆನ್ಷಿಯಲಿ ಆರ್ ಲೀನಿಯರ್ಲಿ, ಲೈನಲ್ಲಿರಲ್ಲ, ಒಂದಾದಮೇಲೆ ಒಂದು ನೆಕ್ಸ್ಟ್ ಅನ್ನೋ ರೀತಿ ಇರಲ್ಲ. ಹಾಗೆಯೇ ಟ್ರಾವರ್ಸಲ್, ಇನ್ಸರ್ಷನ್, ಡಿಲೀಷನ್ ಈಸ್ ನಾಟ್ ಡನ್ ಸೀಕ್ವೆನ್ಷಿಯಲಿ. ಇದೆಲ್ಲ ಆಪರೇಷನ್ಸು. ಟ್ರಾವರ್ಸಲ್ ಆಪರೇಷನ್ನು ಅಂದರೆ ಎಲ್ಲ ಏನೇನು ಎಲಿಮೆಂಟ್ಸ್ ಇದೆ ಅಂತ ನೋಡೋವಂಥ, ವಿಸಿಟ್ ಮಾಡೋವಂಥ ಆಪರೇಷನ್ನು, ಇನ್ಸರ್ಟ್ ಆಪರೇಷನ್ನು, ಡಿಲೀಟ್ ಆಪರೇಷನ್ನು, ಆಲ್ ದೀಸ್ ಆಪರೇಷನ್ಸ್ ವಿಲ್ ನಾಟ್ ಬಿ ಡನ್ ಸೀಕ್ವೆನ್ಷಿಯಲಿ. ಆ್ಯಂಡ್ ಎಲಿಮೆಂಟ್ಸ್ ಆರ್ ಅಟ್ಯಾಚ್ಡ್ ಟು ಮೋರ್ ದೆನ್ ಒನ್ ಎಲಿಮೆಂಟ್ ಎಕ್ಸಿಬಿಟಿಂಗ್ ಹೈರಾರ್ಕಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ದ ಎಲಿಮೆಂಟ್ಸ್. ಒಂದು ಎಲಿಮೆಂಟ್ ಇತ್ತು ಅಂದರೆ ಅದಕ್ಕೆ ಎರಡು ಎಲಿಮೆಂಟು, ಮೂರು ಎಲಿಮೆಂಟ್ ಅಟ್ಯಾಚ್ ಆಗಿರುತ್ತೆ. ಆವಾಗ ಒಂದು ಎಲಿಮೆಂಟು ಪೇರೆಂಟ್ ಥರ ಕಾಣಿಸಿದ್ರೆ ಇನ್ನು ಎರಡು ಎಲಿಮೆಂಟು ಚೈಲ್ಡ್ ಥರ ಕಾಣಿಸ್ತಾ ಇರುತ್ತೆ. ಸೊ ಎಕ್ಸಾಂಪಲ್ ಯಾವ್ದು ಅಂತ ನೋಡಿದ್ರೆ ಟ್ರೀ ಆ್ಯಂಡ್ ಗ್ರಾಫ್. ಇಲ್ಲಿ ಪಿಕ್ಚರ್ ಇದೆ. ಇನ್ ದಿಸ್ ಪಿಕ್ಚರ್ 27 ಈಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಟ್ರೀ ಆ್ಯಂಡ್ ನೆಕ್ಸ್ಟ್ ಎಲಿಮೆಂಟ್ we cannot judge directly 25 or 30 which is the next element ಯಾವುದು ಅಂತ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಆ ಎರಡು ಒಂದೇ ಡಿಸ್ಟೆನ್ಸಲ್ಲಿದೆ, ಒಂದೇ ಲೆವೆಲಲ್ಲಿದೆ. ಹಾಗಾಗಿ ನೆಕ್ಸ್ಟ್ ಯಾವುದು ಅಂತ ಸರಿಯಾಗಿ ಹೇಳೋಕ್ಕಾಗಲ್ಲ. ಹಾಗೆಯೇ ಗ್ರಾಫಲ್ಲಿ ನೋಡಿದ್ರೆ ಎನಿ ಎಲಿಮೆಂಟ್ ವಿ ಕ್ಯಾನ್ ಕನ್ಸಿಡರ್. ಫಾರ್ ಎಕ್ಸಾಂಪಲ್ 3 ಅಂತ ಕನ್ಸಿಡರ್ ಮಾಡಿದ್ರೆ 3 ನೋಡಿದಾಗ ನಮಗೆ ನೆಕ್ಸ್ಟ್ ಎಲಿಮೆಂಟ್ 2 ಅಂತ ಹೇಳ್ಬೋದು, ಹಾಗೆಯೇ 1 ಅಂತಲೂ ಹೇಳ್ಬೋದು, ಹಾಗೆ 4 ಅಂತಲೂ ಹೇಳ್ಬೋದು. ಯಾವುದು ನೆಕ್ಸ್ಟ್ ಅಂತ ಹೇಳ್ಕೊಳಕ್ಕಾಗಲ್ಲ. ದಟ್ ಈಸ್ ವೈ ದೇ ಆರ್ ನಾಟ್ ಇನ್ ದ ಲೀನಿಯರ್ ಆರ್ಡರ್ ಒನ್ ಆಫ್ಟರ್ ದಿ ಅದರ್. ದಟ್ ಈಸ್ ವೈ ದೀಸ್ ಆರ್ ಕಾಲ್ಡ್ ಆಸ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಇನ್ ದ ನೆಕ್ಸ್ಟ್ ಲೆವೆಲ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಆಪರೇಷನ್ಸ್ ಆನ್ ಡೇಟಾ ಸ್ಟ್ರಕ್ಚರ್ಸ್. ಇಲ್ಲಿ ಟ್ರಾವರ್ಸಲ್, ಇನ್ಸರ್ಷನ್, ಡಿಲೀಷನ್, ಅಪ್ಡೇಟ್, ಸರ್ಚಿಂಗ್ ಆ್ಯಂಡ್ ಸಾರ್ಟಿಂಗ್ ಅಂತ ಕೆಲವೊಂದು ಆಪರೇಷನ್ಸ್ ಇದೆ. ಲೆಟ್ ಅಸ್ ಸಿ ಒನ್ ಬೈ ಒನ್. ಟ್ರಾವರ್ಸ್ ಮೀನ್ಸ್ ಆಕ್ಸೆಸ್ ಅಂದರೆ ಒಂದು ಡೇಟಾ ಸ್ಟ್ರಕ್ಚರ್ ಇರುತ್ತೆ, ಅಲ್ಲಿರೋ ಎಲ್ಲ ಎಲಿಮೆಂಟ್ನು ಆಕ್ಸೆಸ್ ಮಾಡಬೇಕು, ನೋಡಬೇಕು, ಅಲ್ಲಿ ಏನಿದೆ ಅಂತ ನೋಡಬೇಕು, ನೆಕ್ಸ್ಟ್ ಎಲಿಮೆಂಟ್ ಏನಿದೆ ಅಂತ ನೋಡಬೇಕು. ನೋಡ್ತಾ ಅಲ್ಲಿರೋ ಎಲಿಮೆಂಟ್ಗಳನ್ನೆಲ್ಲ ಪ್ರಿಂಟ್ ಮಾಡಬೇಕು. ಸೊ ಆಕ್ಸೆಸ್ ಈಚ್ ಎಲಿಮೆಂಟ್ ಆಫ್ an array exactly once and print all the elements one by one. ಸೊ ನೋಡ್ತಾ ಪ್ರಿಂಟ್ ಮಾಡ್ತಾ ಹೋಗೋದು ಎಲ್ಲ ಎಲಿಮೆಂಟನ್ನು. ಬಟ್ ಎಲ್ಲ ಎಲಿಮೆಂಟು ಒಂದೇ ಸರಿ ವಿಸಿಟ್ ಮಾಡಬೇಕು, ಒಂದೇ ಸರಿ ಡಿಸ್ಪ್ಲೇ ಮಾಡಬೇಕು. ಸೊ ದಟ್ ಈಸ್ ವಾಟ್ ದ ಆಪರೇಷನ್, ದಟ್ ಈಸ್ ಟ್ರಾವರ್ಸ್. ಅದನ್ನು ಟ್ರಾವರ್ಸಲ್ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ ಒಂದು ಅರೇ ಇದೆ, ಅರೇನಲ್ಲಿ ಎಲಿಮೆಂಟ್ ಇದೆ. ಸೊ ವೆನ್ ವಿ ರೈಟ್ ಎ ಪ್ರೋಗ್ರಾಮ್, ಸಿ ಪ್ರೋಗ್ರಾಮ್, ಇಲ್ಲಿ ಔಟ್ಪುಟ್ ನೋಡೋಣ. ಔಟ್ಪುಟ್ಟಲ್ಲಿ ದ ಒರಿಜಿನಲ್ ಅರೇ ಎಲಿಮೆಂಟ್ಸ್ ಆರ್ ಅಂತ ಹೇಳಿ ಎಲ್ಲ ಎಲಿಮೆಂಟು ಒನ್ ಬೈ ಒನ್ ಡಿಸ್ಪ್ಲೇ ಆಗಿದೆ. ಸೊ ದಿಸ್ ಈಸ್ ಹೌ ಎ ಟ್ರಾವರ್ಸ್ ವರ್ಕ್. ಟ್ರಾವರ್ಸ್ ಮೀನ್ಸ್ ವಿಸಿಟ್ ಆಲ್ ದ ಎಲಿಮೆಂಟ್ಸ್ ಆ್ಯಂಡ್ ಡಿಸ್ಪ್ಲೇ ಆಲ್ ದ ಎಲಿಮೆಂಟ್ಸ್. ನೆಕ್ಸ್ಟ್ ಆಪರೇಷನ್ ಈಸ್ ಇನ್ಸರ್ಷನ್. ಆಡ್ಸ್ ಎನ್ ಎಲಿಮೆಂಟ್ ಇನ್ ಟು ಎನ್ ಅರೇ ಅಟ್ ಎನಿ ಪೊಸಿಷನ್ ಅಂತ ಇದೆ. ಪೊಸಿಷನ್ ಅಂತ ಹೇಳಿದ್ರೆ ಅರೇನಲ್ಲಿ ಯಾವುದೇ ಪೊಸಿಷನನ್ನು ನಾವು ಇಂಡೆಕ್ಸ್ ಅಥವಾ ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಸೊ ಯಾವುದೇ ಪೊಸಿಷನಲ್ಲಿ ಎಲಿಮೆಂಟ್ನ ಆ್ಯಡ್ ಮಾಡ್ಬೋದು. ಇನ್ಸರ್ಟ್ ಆಪರೇಷನ್ ಈಸ್ ಟು ಆ್ಯಡ್ ಒನ್ ಆರ್ ಮೋರ್ ಡೇಟಾ ಎಲಿಮೆಂಟ್ಸ್ ಇನ್ ಟು ದ ಅರೇ. ಒಂದಕ್ಕಿಂತ ಹೆಚ್ಚು ಎಲಿಮೆಂಟ್ನ ನಾವು ಆ್ಯಡ್ ಮಾಡ್ಬೋದು. ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಎ ನ್ಯೂ ಎಲಿಮೆಂಟ್ ಕ್ಯಾನ್ ಬಿ ಆ್ಯಡೆಡ್ ಅಟ್ ದ ಬಿಗಿನಿಂಗ್, ಅಟ್ ದ ಎಂಡ್ ಆರ್ ಅಟ್ ಎನಿ ಗಿವನ್ ಇಂಡೆಕ್ಸ್ ಆಫ್ ಅ ಅರೇ. ಒಂದು ಅರೇ ತೊಗೊಂಡಾಗ ಅಲ್ಲಿ ಬಿಗಿನಿಂಗಲ್ಲಿ ಆ್ಯಡ್ ಮಾಡ್ಬೋದು, ಅಂದರೆ ಫಸ್ಟ್ ಎಲಿಮೆಂಟ್ ಆಗಿ ಆ್ಯಡ್ ಮಾಡ್ಬೋದು, ಲಾಸ್ಟ್ ಎಲಿಮೆಂಟನ್ನು ಆ್ಯಡ್ ಮಾಡ್ಬೋದು, ಅಥವಾ ಮಧ್ಯದಲ್ಲಿ ಎಲ್ಲಾದರೂ ಪೊಸಿಷನ್ ಯಾವುದಾದ್ರೂ ಇಂಡೆಕ್ಸ್ನ ತೊಗೊಂಡು ಅಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲಿ ಎಕ್ಸಾಂಪಲ್ ಇದೆ ನೋಡೋಣ. ಬಿಫೋರ್ ಇನ್ಸರ್ಟ್ ಆ್ಯಂಡ್ ಆಫ್ಟರ್ ಇನ್ಸರ್ಟ್ ಅಂತ ಇದೆ. ಸೊ ಇಲ್ಲಿ ಎರಡನೇ ಎಲಿಮೆಂಟ್ ಆಗಿ 3 ಇದೆ ಬಿಫೋರ್ ಇನ್ಸರ್ಟ್, ಬಟ್ ಆಫ್ಟರ್ ಇನ್ಸರ್ಟ್ ಎರಡನೇ ಎಲಿಮೆಂಟ್ ದಟ್ ಈಸ್ ಅರೇ ಇಂಡೆಕ್ಸ್ 1ನಲ್ಲಿ ನಾವು 9ಅನ್ನು ಆ್ಯಡ್ ಮಾಡಿದ್ದೀವಿ. ದಟ್ 9 ಈಸ್ ದ ನ್ಯೂಲಿ ಇನ್ಸರ್ಟೆಡ್ ಎಲಿಮೆಂಟ್. ಸೊ ಇನ್ಸರ್ಟ್ ಅಟ್ ಎನಿ ಪೊಸಿಷನ್ ಈಸ್ ಪಾಸಿಬಲ್. Next operation is delete operation. Delete operation is an element from the array has to be removed. Delete operation actually deletes one element from the array at any position. ಆಗಲೇ ನಾನು ಹೇಳಿದಾಗೆ ಪೊಸಿಷನ್ ಅಂತ ಅಂದರೆ ಇಂಡೆಕ್ಸ್ ಅಥವಾ ಸಬ್ಸ್ಕ್ರಿಪ್ಟ್.
Delete refers to removing an existing element from the array and reorganizing all the elements of array. So let us see the example. In the array index 3, we have element 5. We are trying to remove that 5 ಅನ್ನು ನಾವು ರಿಮೂವ್ ಮಾಡಬೇಕು. ಎಲ್ಲಿ? ಅರೇ ಇಂಡೆಕ್ಸ್ 3 ನಲ್ಲಿ. ಅದನ್ನು ರಿಮೂವ್ ಮಾಡಿದ ತಕ್ಷಣ ಆ ಜಾಗ ಖಾಲಿ ಆಗುತ್ತೆ. ಆಗ 7 5 ಜಾಗಕ್ಕೆ ಶಿಫ್ಟ್ ಆಗಬೇಕು, ಅಲ್ಲಿ ರೀಅರೇಂಜ್ ಆಗಬೇಕು, ರೀಆರ್ಗನೈಸ್ ಆಗಬೇಕು, ಮತ್ತು 7 ಜಾಗಕ್ಕೆ 8 ಬರಬೇಕು. ಸೊ ಆಫ್ಟರ್ ಡಿಲೀಷನ್, so we can see the result of delete operation. So 5 is deleted. Now we have update operation. Update operation refers to replace. Replace ಅಂದರೆ ಒಂದು ಎಲಿಮೆಂಟ್ ಇದೆ, ಆ ಜಾಗಕ್ಕೆ ಆ ಎಲಿಮೆಂಟನ್ನು ರಿಮೂವ್ ಮಾಡಿ ಹೊಸ ಎಲಿಮೆಂಟನ್ನ, ಬೇರೆ ಎಲಿಮೆಂಟ್ನ ಆ್ಯಡ್ ಮಾಡ್ಬೋದು. an existing element will be removed from the array and new element will be added in that place. Updates an element at the given index. ಯಾವುದೇ ಪೊಸಿಷನಲ್ಲಿ ಬೇಕಾದರೂ ಅಪ್ಡೇಟ್ ಮಾಡ್ಬೋದು. ಹಿಯರ್ ಅರೇ ಇಂಡೆಕ್ಸ್ 3 ನಲ್ಲಿ 7 ಇದೆ. ಆ 7 ಇನ್ ಪ್ಲೇಸಲ್ಲಿ ನಾವು 4ನ ಆ್ಯಡ್ ಮಾಡಿದ್ದೀವಿ. ವಿ ಹ್ಯಾವ್ ರೀಪ್ಲೇಸ್ಡ್ 7 by 4. And next operation is searching operation. Searches an element using the given index or by value. ಸೊ ನಾವು ಹುಡುಕ್ತಾ ಇರೋವಂಥ ಎಲಿಮೆಂಟನ್ನು ಯಾವ ಪೊಸಿಷನಲ್ಲಿದೆ ಅಂತ ಹುಡುಕ್ಬೋದು, ಅಥವಾ ನಮಗೆ ಬೇಕಾಗಿರೋ ಎಲಿಮೆಂಟು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. ಸರ್ಚ್ ರೆಫರ್ಸ್ ಟು ಚೆಕಿಂಗ್ ಆರ್ ಫೈಂಡಿಂಗ್ ವೆದರ್ ದ ರಿಕ್ವೈರ್ಡ್ ಎಲಿಮೆಂಟ್ ಈಸ್ ಪ್ರೆಸೆಂಟ್ ಇನ್ ದ ಅರೇ ಆರ್ ನಾಟ್. ನಾವು ಹುಡುಕ್ಬೇಕಾಗಿರೋವಂಥ ಎಲಿಮೆಂಟು, ನಮಗೆ ಬೇಕಾಗಿರೋ ಎಲಿಮೆಂಟು ಅರೇನಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಒಂದು ಆಪರೇಷನನ್ನು ಸರ್ಚ್ ಅಂತ ಕರಿತೀವಿ. ಇಫ್ ದ ಸರ್ಚ್ ಈಸ್ ಸಕ್ಸಸ್ಫುಲ್, ಇಟ್ ಶೋಸ್ ದ ಪೊಸಿಷನ್ ಆಫ್ ದ ಸರ್ಚಿಂಗ್ ಎಲಿಮೆಂಟ್. ನಾವು ಸರ್ಚ್ ಮಾಡಬೇಕಾದ್ರೆ ಎಲಿಮೆಂಟ್ ಇದೆ ಅಂತಂದರೆ ಆ ಎಲಿಮೆಂಟು ಯಾವ ಪೊಸಿಷನಲ್ಲಿದೆ ಅಂತ ಆ ಪೊಸಿಷನನ್ನು ನಮಗೆ ಔಟ್ಪುಟ್ಟಲ್ಲಿ ಹೇಳಬೇಕು, ಆನ್ಸರ್ ಹೇಳಬೇಕು. ಇಫ್ ದ ಸರ್ಚಿಂಗ್ ಎಲಿಮೆಂಟ್ ಈಸ್ ನಾಟ್ ಫೌಂಡ್, ದೆನ್ ಇಟ್ ಶುಡ್ ಡಿಸ್ಪ್ಲೇ ಎನ್ ಅಪ್ರಾಪ್ರಿಯೇಟ್ ಮೆಸೇಜ್. ನಾವು ಹುಡುಕ್ತಿರೋಂಥ ಎಲಿಮೆಂಟು ಸಿಕ್ಕಿಲ್ಲ ಅಂತಂದರೆ ಆವಾಗ ಅಲ್ಲಿ ಒಂದು ಸರಿಯಾದಂಥ ಮೆಸೇಜ್ ನಮಗೆ ಡಿಸ್ಪ್ಲೇ ಆಗಬೇಕಾಗುತ್ತೆ. ಹೇಗೆ? ಎಕ್ಸಾಂಪಲ್, ಸರ್ಚಿಂಗ್ ಎಲಿಮೆಂಟ್ ನಾಟ್ ಫೌಂಡ್, ನಮಗೆ ಹುಡುಕ್ತಾ ಇರೋವಂಥ ಎಲಿಮೆಂಟು ಸಿಗ್ತಾ ಇಲ್ಲ ಅಂತ ಒಂದು ಮೆಸೇಜ್ ಡಿಸ್ಪ್ಲೇ ಆಗಬೇಕಾಗುತ್ತೆ. ಸೊ ಹಿಯರ್ ವಿ ಹ್ಯಾವ್ ಒನ್ ಎಕ್ಸಾಂಪಲ್. ಇಲ್ಲಿ ಒಂದು ಅರೇ ಇದೆ ಆ್ಯಂಡ್ ವಿ ಆರ್ ಟ್ರೈಯಿಂಗ್ ಟು ಸರ್ಚ್ ಫಾರ್ ದ ಎಲಿಮೆಂಟ್ 5. ಸೊ ಒಂದು ಸಿ ಪ್ರೋಗ್ರಾಮ್ ಬರೆದು ಆ ಪ್ರೋಗ್ರಾಮ್ನಲ್ಲಿ ನಾವು ಔಟ್ಪುಟ್ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ, ಸೊ ಅರೇನಲ್ಲಿ ಎಲ್ಲ ಎಲಿಮೆಂಟು ಇರೋದನ್ನ ಫಸ್ಟ್ ಡಿಸ್ಪ್ಲೇ ಮಾಡಬೇಕು. ಸೊ ಅರೇನಲ್ಲಿ ಫಸ್ಟ್ ಎಲಿಮೆಂಟ್ 1, ಸೆಕೆಂಡ್ ಎಲಿಮೆಂಟ್ 3, ಹಾಗೆ ಎಲ್ಲ ಎಲಿಮೆಂಟು 8ವರೆಗೂ ಡಿಸ್ಪ್ಲೇ ಮಾಡಾದಮೇಲೆ 5 ಅನ್ನೋ ಎಲಿಮೆಂಟನ್ನು ನಾವು ಸರ್ಚ್ ಮಾಡ್ತಾ ಇದ್ದೀವಿ. ವಿ ಆರ್ ಸರ್ಚಿಂಗ್ ಫಾರ್ ದ ಎಲಿಮೆಂಟ್ 5 ಆ್ಯಂಡ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಪೊಸಿಷನ್ 3. 3ನೇ ಪೊಸಿಷನಲ್ಲಿ ಅಂದರೆ ಅರೇ ಇಂಡೆಕ್ಸ್ 2ನಲ್ಲಿ ಆ ಎಲಿಮೆಂಟು ಪ್ರೆಸೆಂಟ್ ಇದೆ. ದಟ್ ಈಸ್ ವೈ ಫೌಂಡ್ ಎಲಿಮೆಂಟ್ 5 ಅಟ್ ಪೊಸಿಷನ್ 3 ಅಂತ ಒಂದು ಮೆಸೇಜನ್ನು ಡಿಸ್ಪ್ಲೇ ಮಾಡಬೇಕು. ಸೊ ದಿಸ್ ಈಸ್ ದ ಆಕ್ಚುಯಲ್ ಆಪರೇಷನ್, ದಟ್ ಈಸ್ ಸರ್ಚಿಂಗ್ ಆಪರೇಷನ್. Next operation is sort operation, sorting operation. Sort refers to arranging elements of array in ascending or descending order. So ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಬಿಫೋರ್ ಸಾರ್ಟಿಂಗ್ ದ ಎಲಿಮೆಂಟ್ಸ್ ಆರ್ ನಾಟ್ ಇನ್ ದ ಆರ್ಡರ್, ಅಸೆಂಡಿಂಗ್ ಆರ್ಡ್ರಲ್ಲೂ ಇಲ್ಲ, ಡಿಸೆಂಡಿಂಗ್ ಆರ್ಡ್ರಲ್ಲೂ ಇಲ್ಲ. ಆಫ್ಟರ್ ಸಾರ್ಟಿಂಗ್ ಫಸ್ಟ್ ಎಲಿಮೆಂಟ್ ಈಸ್ ದ ಸ್ಮಾಲ್ ಎಲಿಮೆಂಟ್ ಆ್ಯಂಡ್ ಸೆಕೆಂಡ್ ಈಸ್ ದ ಲಾರ್ಜರ್ ದೆನ್ ಫಸ್ಟ್ ಎಲಿಮೆಂಟ್. ಹಾಗೆ ನೋಡ್ತಾ ಹೋದರೆ ಲಾಸ್ಟ್ ಎಲಿಮೆಂಟು ಲಾರ್ಜರ್ ಎಲಿಮೆಂಟ್ ಇರುತ್ತೆ, ಫಸ್ಟ್ ಎಲಿಮೆಂಟು ಸ್ಮಾಲರ್ ಎಲಿಮೆಂಟ್ ಇರುತ್ತೆ. ಇನ್ ದಟ್ ವೇ ದಿಸ್ ಈಸ್ ದ ಔಟ್ಪುಟ್ ಆಫ್ ಸಾರ್ಟಿಂಗ್ ಆಪರೇಷನ್ ವಿಚ್ ಈಸ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್. ಇಲ್ಲಿ ಒಂದು ನೋಟ್ ಇದೆ, ನಾವು ನೋಡಿದ್ರೆ ದೇರ್ ಆರ್ ವೇರಿಯಸ್ ಟೆಕ್ನಿಕ್ಸ್ ಫಾರ್ ಸಾರ್ಟಿಂಗ್. Those will be discussed in detail later in the separate unit of this particular paper. Separate unit ಅಲ್ಲಿ ಸಾರ್ಟಿಂಗ್ ಅಂದರೆ ಏನು, ಸಾರ್ಟಿಂಗ್ ಟೆಕ್ನಿಕ್ಸ್ ಯಾವುದ್ಯಾವುದಿದೆ ಅಂತ ಎಲ್ಲ ನಾವು ಡೀಟೇಲ್ ಆಗಿ ಚೆಕ್ ಮಾಡ್ಬೋದು. ಸೊ ಇನ್ ದ ಸಮ್ಮರಿ ವಿ ಹ್ಯಾವ್ ಡಿಸ್ಕಸ್ಡ್ data structures. That is, data structure is a systematic way of organizing data in a computer to perform various operations efficiently. ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ನೋಡಿದ್ರೆ ಪ್ರಿಮಿಟಿವ್ ಮತ್ತು ನಾನ್ ಪ್ರಿಮಿಟಿವ್. ಪ್ರಿಮಿಟಿವ್ಗೆ ಎಕ್ಸಾಂಪಲ್ಸು ಇನ್, ಫ್ಲೋಟ್, ಕ್ಯಾರ್, ಡಬಲ್ ಇತ್ತು. ಹಾಗೆಯೇ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಎಕ್ಸಾಂಪಲ್ ನೋಡ್ತಾ ಹೋದರೆ ಅಲ್ಲಿ ಮತ್ತೆ 2 ಸಬ್ ಕ್ಯಾಟಗರೀಸ್ ಇದೆ, ಲೀನಿಯರ್, ನಾನ್ ಲೀನಿಯರ್. ಲೀನಿಯರ್ ಎಕ್ಸಾಂಪಲ್ಸ್ ಆರ್ ಅರೇ, ಸ್ಟ್ಯಾಕ್, ಕ್ಯೂ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ನಾನ್ ಲೀನಿಯರ್, ಟ್ರೀ ಆ್ಯಂಡ್ ಗ್ರಾಫ್. ಆ್ಯಂಡ್ we have discussed about the operations on data structures.
So traverse, insert, delete, search, update and sort we have discussed. So I have referred these books for the data structures, types of data structures and operations on data structures, and also I have provided some web links. You can go through the textbooks as well as web links to get all these details from the available textbook and links. Thank you for watching this video.